ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೆನ್ನೆ ಎಲಿಮಿನೇಷನ್ ಡ್ರಾಮಾ ನೋಡಿದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಏನ್ ಅನಿಸ್ತು ಅಂತ ಜೆನ್ಯೂನ್ ಆಗಿ ಕಾಮೆಂಟ್ ಮಾಡಿ. ಅದೇ ರೀತಿ ಧನ್ರಾಜ್ ಅವ್ರಿಗೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ಬಿಗ್ ಬಾಸ್ ಹೌಸ್ ಅಲ್ಲಿ ಅವರು ಕಂಟೆಸ್ಟೆಂಟ್ಸ್ ಎಲ್ಲ ಒಂದೇ ಗುರು, ಗೇಮ್ ನ ಗೇಮ್ ಆಗಿ ನೋಡ್ಬೇಕಷ್ಟೇ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕಾಮೆಂಟ್ಸ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ, ತುಂಬಾ ಕಿತ್ತಾಡ್ತಾ ಇರ್ತೀರಾ, ನೋಡಿದಾಗ ಬೇಜಾರಾಗುತ್ತೆ ಗುರು. ಗೇಮ್ ಅನ್ನ ಗೇಮ್ ಆಗಿ ನೋಡಿ, ತುಂಬಾ ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ. ಆಚೆ ಬಂದ್ಮೇಲೆ ಅವರೆಲ್ಲ ಒಂದೇ ಗುರು. ಸುಮ್ನೆ ಕಿತ್ತಾಡಿ ನೀವ್ ಯಾಕೆ ಜಗಳ ಮಾಡ್ತೀರಾ ಅನ್ನೋದು ನನ್ನ ಒಪಿನಿಯನ್. ಎಲಿಮಿನೇಷನ್ ಅಪ್ಡೇಟ್ ಗುರು, ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದು ಯಾರು? ನೆನ್ನೆಯಿಂದ ಅವ್ರೋದ್ರು ಇವ್ರೋದ್ರು ಬೇಜನ್ ಅಪ್ಡೇಟ್ಸ್ ಬರ್ತಾ ಇದೆ, ಎಲ್ಲ ರಾಂಗ್ ಗುರು. ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬಂದಿಲ್ಲ, ಇದು ಕ್ಲಿಯರ್. ಯಾರೇ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ಇವಾಗ ಸತ್ಯಕ್ಕೆ ಅದು ದೂರವಾದ ಮಾತು. ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿಲ್ಲ. ಒಂದ್ ವೇಳೆ ಎಲಿಮಿನೇಟ್ ಆಗಿದ್ರೆ, ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ರೆ, ನಾನು ಕ್ಲಿಯರ್ ಆಗಿ ಇನ್ನೂ ಒಂದ್ಸಲ ತಿಳ್ಕೊಂಡು ಅಪ್ಡೇಟ್ ಅನ್ನ ಕೊಡ್ತೀನಿ. ಇವಾಗ ಕೂಡ ನಾನು ತಿಳ್ಕೊಂಡು ವಿಡಿಯೋ ಮಾಡ್ತಾ ಇರೋದಕ್ಕೆ ಲೇಟ್ ಆಯ್ತು. ಯಾರು ಎಲಿಮಿನೇಟ್ ಆಗಿಲ್ಲ ಬಿಗ್ ಬಾಸ್ ಮನೆಯಿಂದ. ಈಗ ನೆನ್ನೆ ಎಪಿಸೋಡ್ ನೋಡಿದ್ರೆ ನಿಜವಾಗ್ಲು ಏನು ಅಷ್ಟೊಂದು ಹೆವಿ ಹೇಳ್ಕೊಳ್ಳೋ ಅಂತ ಎಪಿಸೋಡ್ ಏನಿಲ್ಲ ಗುರು. ನಿಜವಾಗ್ಲೂ ನಿದ್ದೆ ಬರ್ತಾ ಇತ್ತು, ಸಿಕ್ಕಾಬಟ್ಟೆ ಬೋರ್ ಆಗ್ತಾ ಇತ್ತು. ತಾರಾ ಅವರ ಎಂಟ್ರಿ ಅಂತೂ ಸಕ್ಕದಾಗಿತ್ತು. ರಿಯೂನಿಯನ್ ಎಲ್ಲ ಅಣ್ಣ ತಂಗಿ ಬಾಂಧವ್ಯ ಆಗಿರ್ಬೋದು, ತ್ರಿಮೋಕ್ಷಿ ಅವ್ರದಾದ್ರೆ ಕಂಟೆಂಟೇ ಗುರು. ನಿಜವಾಗ್ಲು ಆ ಎಡಿಟರ್ಗೆ ಈ ತ್ರಿಮೋಕ್ಷಿ ಮೇಲೆ ಎಲ್ಲೋ ಒಂದು ಹಾಗೆ ಇರಬೇಕು ಗುರು. ನಿಜವಾಗ್ಲು ಏನ್ ಗುರು, ಆ ಡ್ಯಾನ್ಸ್ ಆಡಿರೋದನ್ನ ಅದನ್ನ ಕಟ್ ಮಾಡ್ತಾನೆ. ಅಟ್ಲೀಸ್ಟ್ ಆ ಎಳ್ಳುನೆಲ್ಲ ಹಾಕಿ ಅದ್ಯಾವ್ದೋ ಎಳ್ಳುನು ಇದು ತಿಂದಿರೋದು ಅದನ್ನಾದ್ರೂ ಇಡ್ಬೇಕಲ್ಲ ಗುರು. ಏನ್ ಗುರು, ಹೋಗ್ಲಿ ಒಂದು ಸಾರಿ ಕೇಳಿರೋದು ಅದನ್ನಾದ್ರೂ ಇಡ್ಬೇಕಲ್ಲ ಗುರು. ಏನ್ ಇಷ್ಟೊಂದು ಎಡಿಟರ್ಗೆ ಒಂದು ದೊಡ್ಡ ನಮಸ್ಕಾರ ಗುರು ಇಲ್ಲಿಂದ. ನನಗೆ ಯಾಕೋ ಬರ್ತಾ ಜಾಸ್ತಿ ಓವರ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹನುಮಂತಣ್ಣ ಸಾಂಗು ಸಖತ್ತಾಗಿತ್ತು ಗುರು. ಹನುಮಂತಣ್ಣ ಸಾಂಗ್ ಆಡಿದ್ಮೇಲೆ ಎಷ್ಟು ಜನ ಹೋಗಿ ಆ ಸಾಂಗ್ ಅನ್ನ ಹುಡುಕಿದ್ರಿ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ರಜತ್ ಗೌತಮಿ ಡ್ಯಾನ್ಸ್ ಚೆನ್ನಾಗಿತ್ತು. ಮಂಜಣ್ಣ ಮತ್ತೆ ನಮ್ಮ ಭವ್ಯ ಅವ್ರದ್ದು ಕೂಡ ಡ್ಯಾನ್ಸ್ ಚೆನ್ನಾಗಿತ್ತು. ಧನ್ರಾಜ್ ಅವರ ಕಾಮಿಡಿ ಕೂಡ ಚೆನ್ನಾಗಿತ್ತು. ಕೊನೆಯಲ್ಲಿ ಎಲಿಮಿನೇಷನ್ ಆ ಡ್ರಾಮಾ ಮಾತ್ರ ಆ ಬಿಗ್ ಬಾಸ್ಗೆ ಒಂದು ದೊಡ್ಡ ಅವಾರ್ಡ್ ಕೊಡ್ಬೇಕು ಗುರು. ನಿಜವಾಗ್ಲು ಜನರು ಅಷ್ಟು ವೋಟ್ ಮಾಡಿ ಅಷ್ಟೆಲ್ಲ ಇದು ಮಾಡಿದ್ಮೇಲೆ ಅಬ್ಬಬ್ಬ ಏನು ಪರ್ಫಾರ್ಮೆನ್ಸ್ ಗುರು ಬಿಗ್ ಬಾಸ್. ನಿಜವಾಗ್ಲು ಸಖತ್ ನಗು ಬರ್ತಾ ಇತ್ತು, ಟ್ರೂ ಎಮೋಷನ್ ಜೊತೆ. ಒಳಗಡೆ ಹಬ್ಬದ ದಿನ ಆಟ ಆಡ್ಕೊಂಡ್ರು ಅಂತ ಹೇಳಿದ್ರೆ ಬಿಗ್ ಬಾಸ್ ತಪ್ಪಾಗೋದಿಲ್ಲ ಗುರು. ಧನ್ರಾಜ್ ಅವ್ರದ್ದು ಈ ಪ್ರೋಮೋ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಗುರು. ಆ ಪ್ರೋಮೋದಲ್ಲಿ ತೋರಿಸಿದ್ದಾರೆ, ಬಟ್ ಆದ್ರೆ ಯಾರು ಎಲಿಮಿನೇಟ್ ಆಗಿಲ್ಲ. ಎಡಿಟರ್ ಹಿಂದೆ ಮುಂದೆ ಹಾಕಿ ಇದು ಮಾಡಿದ್ದಾರೆ ಗುರು. ನಾನು ನೆನ್ನೆನೆ ಧನ್ರಾಜ್ ಬಗ್ಗೆ ವಿಡಿಯೋ ಮಾಡಿದೆ. ಈ ತರ ನೋಡಿ ಮಾಡಿದ್ದು ರಾಂಗ್ ಅಂತ ಅಂದ್ಬಿಟ್ಟು ನಾನು ನೆನ್ನೆನೆ ಹೇಳಿದ್ದೆ. ಕೆಲವ್ರಿಗೆ ಗೊತ್ತಾಗ್ಬೇಕು ಗುರು, ಜೊತೆ ಆಡಿ ಆಟ ಆಡೋದಕ್ಕೂ ನೋಡ್ಕೊಂಡು ಆಟ ಆಡೋದಕ್ಕೂ ಫಸ್ಟ್ ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳಿ. ನೋಡ್ಕೊಂಡು ಆಟ ಆಡೋದ್ರಿಂದ ತುಂಬಾ ಈಸಿ ಆಗತ್ತೆ. ಬಟ್ ಬಿಗ್ ಬಾಸ್ ಆ ಮೂಮೆಂಟ್ ಅಲ್ಲಿ ಕೇಳಬೇಕಾಗಿತ್ತು ಗುರು, ಬಿಗ್ ಬಾಸ್ ಕೇಳಿಲ್ಲ. ನಿಜವಾಗ್ಲೂ ಬಿಗ್ ಬಾಸ್ ಆ ಟೈಮಲ್ಲಿ ಏನ್ ನಿದ್ದೆ ಮಾಡ್ತಾ ಇದ್ರ ಅಂತ ನನಗೆ ಅನಿಸ್ತು. ಬಟ್ ಆದ್ರೆ ಧನ್ರಾಜ್ ನ ವ್ಯಕ್ತಿತ್ವ ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ಬಿಟ್ರ ಅಂತ ಇನ್ನೊಂದು ಮಾತು ಹೇಳಿದ್ದೆ ನಾನು ನಿನ್ನೆ. ಇವಾಗ ನೋಡಿದ್ರೆ ಅದೇ ಆಗಿದೆ ಗುರು. ನೆಕ್ಸ್ಟ್ ಈಗ ಬಂದು ಎಲ್ಲ ಎಲಿಮಿನೇಷನ್ಗೆ ಕಾರಣ ಏನು, ಅದೇನು ಇದೇನು ಅಂತ ಅಂದ್ಬಿಟ್ಟು ಧನ್ರಾಜ್ ಮೇಲೆ ದೊಡ್ಡ ವಿಲನ್ ಮಾಡೋ ತರ ಬಿಗ್ ಬಾಸ್ ಪೋಟ್ರೆ ಮಾಡ್ತಾ ಇದ್ದಾರೆ. ಕೇಳ್ಬೇಕಾಗಿತ್ತು, ಅವಾಗ್ಲೇ ಕೇಳ್ಬಿಟ್ಟಿದ್ರೆ ಕ್ಲಿಯರ್ ಆಗೋಗ್ತಾ ಇತ್ತು. ಬಿಗ್ ಬಾಸ್ಗೆ ಎಲಿಮಿನೇಷನ್ ಮಾಡೋ ಇದಿರ್ಲಿಲ್ಲ ಗುರು. ಮಿಡ್ ವೀಕ್ ಸುಮ್ಮನೆ ಡ್ರಾಮಾ ಮಾಡಿದಾರೆ ಅಷ್ಟೇ. ಇವಾಗ ಅದನ್ನ ಕಾರಣ ಇಟ್ಕೊಂಡು ಈಗ ಮತ್ತೆ ರೀಗೇಮ್ ಬೇರೆ ಗೇಮ್ ನ ಆಡಿಸೋ ಚಾನ್ಸಸ್ ಜಾಸ್ತಿ ಇದೆ. ಆಡಿಸಿ ಮತ್ತೆ ಎಲ್ಲ ಇದು ಮಾಡ್ಕೊಂಡು ವೀಕೆಂಡ್ ಅಲ್ಲೇ ಎಲಿಮಿನೇಷನ್ ಗುರು. ಮಿಡ್ ವೀಕ್ ಅಲ್ಲಿ ಯಾವುದೇ ಎಲಿಮಿನೇಷನ್ ಇಲ್ಲ. ಸಾಟರ್ಡೆ ಒಂದು ಎಲಿಮಿನೇಷನ್, ಸಂಡೇ ಒಂದು ಎಲಿಮಿನೇಷನ್ ಇರುತ್ತೆ. ತ್ರಿವಿಕ್ರಮ್ ಫ್ಯಾನ್ಸ್ಗಂತೂ ಸಖತ್ ಖುಷಿ ಗುರು. ಯಾಕೆಂತಂದ್ರೆ ತ್ರಿವಿಕ್ರಮ್ಗೊಂದು ನ್ಯಾಯ, ಧನ್ರಾಜ್ಗೊಂದು ನ್ಯಾಯ ಅಂತ ನಾನೇ ಕೇಳಿದ್ದೇನೆ. ಇವಾಗ ಖುಷಿಯಾಗಿರುತ್ತೆ, ಎಲ್ಲರೂ ಖುಷಿ ಪಡಿ. ಅದೇ ಖುಷಿಯಲ್ಲಿ ಎಲ್ಲ ಒಂದು ಲೈಕ್ ಮಾಡ್ರಪ್ಪ ವಿಡಿಯೋಗೆ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಧನ್ರಾಜು ಇಷ್ಟೇ ಗುರು, ನಾನು ಹೇಳೋದಿಷ್ಟೇ. ಆ ಮಿಸ್ಟೇಕ್ ಆಗಿದೆ, ಅವ್ರ ಫ್ಯಾನ್ಸು ಅಷ್ಟೇ ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಧನ್ರಾಜು ಮಾಡಿದ್ದಕ್ಕೆ ಕೆಲವ್ರು ಹೇಳ್ತಾ ಇದ್ರು ಅದು ಸ್ಮಾರ್ಟ್ನೆಸ್, ಧನ್ರಾಜ್ ಥಿಂಕಿಂಗು, ಬೇರೆಯವ್ರು ನೋಡಿ ಆಡ್ಬೇಕಾಗಿತ್ತು, ಮಾಡ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು ಗುರು. ನಾನು ಹೇಳೋದು ಇಷ್ಟೇ ಗುರು, ಈಗ ಧನ್ರಾಜ್ ಮಾಡಿದಾನೆ, ನಿಮ್ಗೆ ಸರಿ ಅನ್ಸುತ್ತೆ ಗುರು. ಅದೇ ಧನ್ರಾಜ್ಗೆ ಈ ತರ ಆಗಿದ್ದಿದ್ರೆ, ಬೇರೆ ಆಪೋಸಿಟ್ ಬೇರೆ ಯಾರಾದ್ರೂ ಇದ್ದು ಧನ್ರಾಜ್ಗೆ ಈ ತರ ಮೋಸ ಆಗಿದ್ದಿದ್ರೆ ನೀವು ಒಪ್ಕೊಂತ ಇದ್ರ? ಆಸ್ ಎ ಧನ್ರಾಜ್ ಫ್ಯಾನ್ ಆಗಿ ಒಪ್ಕೊಂತ ಇದ್ರ ಗುರು? ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ, ನನ್ನ ಅದ್ರ ಬಗ್ಗೆ ನನಗೆ ಬೇರೆ ಇದೇ ಇಲ್ಲ. ಬಟ್ ಆದ್ರೆ ಗೇಮ್ ಅನ್ನ ನ್ಯೂಟ್ರಲ್ ಆಗಿ ನೋಡಿ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ ಗುರು.
ಯಾಕೆಂತಂದ್ರೆ ಒಬ್ಬರಿಗೆ ಒಂದೊಂದು ಇದಾಗಬಾರ್ದು. ಇದು ಕೊನೆ ಮೂಮೆಂಟ್ ಬಂದಿದೆ, ಒಂದು ಎಲಿಮಿನೇಷನ್ ಅಂದ್ರೆ ಡಿಫರೆನ್ಸ್ ತರೋ ಇದು ಅಂತಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಗೇಮ್ಗೆ ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇವತ್ತಿನ ಎಪಿಸೋಡ್ಗೆ ಬರೋದಾದ್ರೆ, ಎಪಿಸೋಡ್ ಅಲ್ಲಿ ಏನು ಇಲ್ಲ ಗುರು, ಬರೀ ಬೆಳ್ಳೆ ಅಷ್ಟೇ ಹೇಳ್ಬೇಕು ಅಂತಂದ್ರೆ ತಾರಾ ಅವರ ಎಂಟ್ರಿ ಇತ್ತು. ತಾರಾ ಅವರ ಎಂಟ್ರಿ ಬಂದಾಗ ನಿಜವಾಗ್ಲೂ ತಾರಮ್ಮ ಅವರು ಸಖತ್ತಾಗಿ ಅವರು ಸ್ಪಾಂಟಿನಿಯಸ್ ಆಗಿ ಡೈಲಾಗ್ಗಳು ಹೊಡಿಯೋದು, ಪಂಚ್ ಡೈಲಾಗ್ ಹೊಡಿಯೋದು, ಬಾರೋ ತ್ರಿವಿಕ್ರಮ್ ಏನೋ ನಿನ್ ಮುಖದಲ್ಲಿ ತರ ಕಾಣಿಸ್ತಾ ಇದೆ ಅಂತ ಡೈಲಾಗ್ ಹೊಡಿಯೋದು, ಸ್ಪಾಂಟಿನಿಯಸ್ ಆಗಿ ಸಖತ್ತಾಗಿ ಇದ್ ಮಾಡ್ತಾ ಇದ್ರು. ಸೂಪರ್ ಆಗಿತ್ತು. ಅವ್ರ ಆಕ್ಟಿವಿಟೀಸ್ ಒಳಗಡೆ ಮಾಡಿಸಿದ್ದಂತೂ ಸ್ವಲ್ಪ ಚೆನ್ನಾಗಿತ್ತು. ರಿಯೂನಿಯನ್ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಏನಾದ್ರು ನೀವು ತೊಂದರೆ ಕೊಟ್ಟಿದ್ರೆ, ಇಲ್ಲ ನೀವು ಕ್ಷಮೆ ಕೇಳಬೇಕು ಅಂತಂದ್ರೆ ಕೇಳಿ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸರಿ ಮಾಡ್ಕೊಂಡು ಆಚೆ ಹೋಗಿ ಅಂತ ಗುಡ್ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ ತಂದಿದ್ದಾರೆ, ವರ್ಷನೂ ತರ್ತಾರೆ, ಇದು ಈ ಸಲನೂ ತಂದಿದ್ದಾರೆ ಅಷ್ಟೇ. ಇಲ್ಲೇನು ಅಂತಂದ್ರೆ ಅಣ್ಣ ತಂಗಿ ಮಂಜಣ್ಣ ಮತ್ತೆ ಮೋಕ್ಷಿತಾ ಅವ್ರ ರಿಯೂನಿಯನ್, ಅವ್ರದೆಲ್ಲ ಏನಿದ್ರು ಸೆಟ್ರೇಟ್ ಮಾಡ್ಕೊಂಡ್ರು. ಈ ಕಡೆ ಗೌತಮಿ ಮತ್ತೆ ಮೋಕ್ಷಿತಾ ಅವ್ರದೊಂದು ಸೆಟ್ರೇಟ್ ಆಯ್ತು. ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಇವ್ರದೊಂದು ಸೆಟ್ರೇಟ್ ಆಯ್ತು. ಬಟ್ ಆ ಎಡಿಟರ್ಗೆ ಒಂದು 4 ನಮಸ್ಕಾರ ಹೊಡಿಲೇಬೇಕು, ಅದನ್ನ ತೆಗ್ದಿದ್ದಾರೆ. ಅದಾದ್ಮೇಲೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರಿಬ್ರದ್ದು ರಿಯೂನಿಯನ್ ಸೆಟ್ ಆಯ್ತು. ಅದಾದ್ಮೇಲೆ ಈ ಕಡೆ ಧನರಾಜು ಮತ್ತೆ ರಜತ್ ಅವ್ರದೊಂದು ಕಾಂಬೋ, ಅವ್ರದೊಂದು ಸೆಟ್ ಆಯ್ತು. ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಎಲ್ಲ ಸಖತ್ತಾಗಿ ಚೆನ್ನಾಗಿ ಎಲ್ಲ ಸೆಟ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ಗಾರ್ಡನ್ ಏರಿಯಾದಲ್ಲಿ ಬಂದು ನೋಡಿದ್ರೆ ಒಂದು ಆಕ್ಟಿವಿಟೀಸ್ ಮಾಡಿಸ್ತಾರೆ. ನಿಜವಾಗ್ಲೂ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಡ್ಯಾನ್ಸ್ ಮಾಡ್ತಾರಪ್ಪ, ಪ್ರೋಮೋದಲ್ಲಿ ಹಾಕ್ತಾರೆ. ಆ ಎಡಿಟರ್ಗೆ ಎಪಿಸೋಡ್ ಅಲ್ಲಿ ಬಂದಿದ ತಕ್ಷಣ ಟಕ್ ಅಂತ ಎಡಿಟ್ ಮಾಡಿರ್ತಾರೆ. ಯಾಕೆ ಎಡಿಟ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ನಿಜವಾಗ್ಲು ಅಟ್ಲೀಸ್ಟ್ ಆಗ್ಬೇಕಲ್ವಾ? ಅದ್ ಏನ್ ಗುರು ಏನೇನೋ ಆಗ್ತಾರಂತೆ, ಹೋಗಿ ಆ ಒಂದು ನಿಮಿಷದ ಸಾಂಗ್ ತಗೊಂಡೋಗಿ ತೋರ್ಸಿದ್ರೆ ಆಗಲ್ವಾ ಇದ್ರಲ್ಲಿ ಎಪಿಸೋಡ್ ಅಲ್ಲಿ? ಯಾಕೆ ಹಿಂಗ್ ಮಾಡ್ತಾರೋ ನನ್ಗಂತೂ ಒಂದು ಗೊತ್ತಾಗಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಮತ್ತೆ ಭವ್ಯ ಅವ್ರದ್ದು ಡ್ಯಾನ್ಸ್ ಮಾತ್ರನು ಸಖತ್ತಾಗಿತ್ತು. ಸೂಪರ್. ಸುದೀಪ್ ಅಣ್ಣ ಸಾಂಗ್ ಹಾಕಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಅದಾದ್ಮೇಲೆ ತುಂಟ ಇವು ನಿಜವಾಗ್ಲು ರಜತ್ ಮತ್ತೆ ಗೌತಮಿ ಮಾತ್ರ ಕಿರಾಕ್ ಡ್ಯಾನ್ಸ್ ಗುರು. ಸೂಪರ್ ಆಗಿತ್ತು. ಓವರ್ ಆಲ್ ಎಲ್ಲ ಆದ್ಮೇಲೆ ಧನರಾಜ್ ಅವ್ರದ್ದು ಮುಂಗಾರು ಮಳೆ ಸ್ಕೂಪ್ ಮತ್ತೆ ಡೈಲಾಗ್ಸ್ ಸ್ಟಾರ್ಟ್ ಆಯ್ತು, ಅದು ಚೆನ್ನಾಗಿತ್ತು. ಕೊನೆಯದಾಗಿ ಹನುಮಂತಣ್ಣ ಆಡಿದ ಹಾಡುಗುರು. ಇಷ್ಟು ಇದಕ್ಕೆಲ್ಲ ನನಗೆ ತುಂಬಾ ಪರ್ಸನಲಿ ಇಷ್ಟ ಆಗಿದ್ದು ಹಾಡುಗುರು. ಸಖತ್ತಾಗಿತ್ತು ನಿಜವಾಗ್ಲೂ ಹಾಡು. ಹಾಡು ಕೇಳಿ ನೋಡಿದ ತಕ್ಷಣ ಹೋಗಿ ನಾನು ಸರ್ಚ್ ಮಾಡಿದೆ ಹಾಡು ಯಾವ್ದು ಅಂತ ಅಂದ್ಬಿಟ್ಟು. ನೀವು ಆ ತರ ಯಾರಾದ್ರೂ ಸರ್ಚ್ ಮಾಡಿದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಸರ್ಚ್ ಮಾಡಿದೆ ಅಂತ ಅಂದ್ಬಿಟ್ಟು. ಸಖತ್ತಾಗಿತ್ತು ಗುರು ಹಾಡು. ಫಸ್ಟ್ ಟೈಮ್ ಆ ಹಳೆ ಹಾಡುಗಳನ್ನೆಲ್ಲ ಬಿಟ್ಬಿಟ್ಟು ಹೊಸ ಹಾಡು ಆಡ್ದ ಹನುಮಂತಣ್ಣ. ಚೆನ್ನಾಗಿತ್ತು, ಸೂಪರ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನಮ್ಮ ತಾರಮ್ಮನ ಬೀಳ್ಕೊಡುಗೆ ಮಾಡ್ತಾರೆ. ಬೀಳ್ಕೊಡುಗೆ ಮಾಡಿದ್ದಾದ್ಮೇಲೆ ಎಲಿಮಿನೇಷನ್ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಆ ಎಲಿಮಿನೇಷನ್ ನಲ್ಲಿ ಫಸ್ಟ್ ಏನು ರೀಸನ್ ಕೊಡ್ಬೇಕು, ಯಾರನ್ನ ನೀವು ಹೋಗ್ಬೋದು ಅಂತ ಊಹೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರ ಫೋಟೋ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಭವ್ಯ ಮತ್ತೆ ಯಾರು ನಮ್ಮ ಮಂಜಣ್ಣ ಮತ್ತೆ ಗೌತಮಿ ಅವ್ರ ಫೋಟೋಸೇ ಜಾಸ್ತಿ ಬರುತ್ತೆ. ಬಟ್ ಇಲ್ಲಿ ಭವ್ಯ ಅವ್ರಿಗೂ ಬರುತ್ತೆ. ಎಲ್ಲ ಸ್ವಲ್ಪನೇ ಬಿಗ್ ಬಾಸ್ ಒಂದ್ ಕಡೆಯಿಂದ ಕರೆದ್ಬಿಟ್ಟು ಟ್ವಿಸ್ಟ್ ಕೊಡ್ತಾರೆ. ತ್ರಿವಿಕ್ರಮ್ ಇವಾಗ ಹೊರಗೆ ಹೋಗ್ತಾ ಇರೋದು ನೀವು ಅಲ್ಲ ಅಂತ ಅಂದ್ಬಿಟ್ಟು ಏನು ಅವ್ರು ನೋಡ್ಬೇಕು, ಎಲ್ಲರಿಗೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಪಾಪ ಒಳಗಡೆ ಇರೋರ್ಗೆ. ಸಕ್ಕದಾಗಿ ಅವರು ಬೇಸ್ ವಾಯ್ಸ್ ಅಲ್ಲಿ ಅವ್ರು ಹೇಳ್ತಾ ಇದ್ದಿದ್ ನೋಡಿದ್ರೆ ಲಾಸ್ಟ್ಗೆ ಒಬ್ರನ್ನೊಬ್ಬರನ್ನ ಎಲ್ಲ ಇದ್ ಮಾಡ್ಕೊಂಡು ಬಂದು ಗೌತಮಿ ಮತ್ತೆ ಭವ್ಯ ಇಬ್ಬರನ್ನ ಇಡ್ತಾರೆ ಬಾಟಮ್ 2 ಅಲ್ಲಿ ಇಟ್ಬಿಟ್ಟು. ಗೌತಮಿ ಸೇಫ್ ಅಂದ್ಬಿಡ್ತಾರೆ, ಈ ಕಡೆ ಭವ್ಯ ಇದಾಗ್ಬಿಡ್ತಾರೆ. ಈ ಕೂಡಲೇ ನೀವು ಹೊರ ಬರುವಂತೆ ಇಲ್ಲ ಅಂತಾರೆ. ಏನು ಬಿಗ್ ಬಾಸ್ ಇಂಥ ಕಾಮಿಡಿಗಳು ಮಾಡ್ಕೊಂಡ್ರೆ ನಿಜವಾಗ್ಲು ಏನ್ ಆಗ್ಬೇಕು ಹೇಳಿ ಪಾಪ ಜನ ಅಲ್ವಾ? ಇಷ್ಟ ಜನ ಯೂಟ್ಯೂಬ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಏನೋ ಅಪ್ಡೇಟ್ಸ್ ಅದು ಇದು ತಿಳ್ಕೊಂತಾರೆ, ಪರವಾಗಿಲ್ಲ. ಏನು ನೋಡಿದ್ರೆ ಎಪಿಸೋಡ್ ನೋಡೋ ಫ್ಯಾಮಿಲಿ ಆಡಿಯನ್ಸ್ ಬಕ್ರಾಗ್ಲಾಗ್ಬೇಕಷ್ಟೇ. ನಿಮ್ ಓಟಿಗೆ ಬೆಲೆ ಇಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ. ಗುರು ಓಟ್ಗೆ ಬೆಲೆ ಇಲ್ವಾ ಅಂತ ಕೇಳ್ಬೇಡಿ, ಬೆಲೆ ಇದೆ. ಯಾಕೆ ಅಂತಂದ್ರೆ ಇದೇ ವೋಟಿಂಗ್ಸ್ ನ ಕೌಂಟಿಂಗ್ ಮಾಡ್ಕೊಂಡು ವೀಕೆಂಡ್ ಅಲ್ಲಿ ಎಲಿಮಿನೇಷನ್ ಮಾಡ್ತಾರೆ. ಡೋಂಟ್ ವರಿ ಅನ್ನೋದು ನನ್ನ ಒಪಿನಿಯನ್ ಗುರು. ಮೇ ಬಿ ನಾಳೆ ಇಲ್ಲ ಇವತ್ತು ನೈಟು ಮತ್ತೆ ವೋಟಿಂಗ್ ಲೈನ್ ಅನ್ನ ಓಪನ್ ಅಪ್ ಮಾಡಬಹುದು. ವೋಟಿಂಗ್ ಲೈನ್ ಅಪ್ ಅನ್ನ ಓಪನ್ ಮಾಡಿದ್ರೆ ನಿಮ್ಮ ಫೇವರೇಟ್ಸ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ ಅಂತ ನಾನು ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.